ಅಪ್ಪ ಮಗಳಪ್ಪ ರೀ. ಅವ್ಳು ಗೆದ್ದಿರೋದು ಒಂದು ಕ್ವಿಜ್ ಅಲ್ಲಿ ಅಷ್ಟೇ, ಒಲಿಂಪಿಕ್ ನಾನಲ್ಲ ರೀ. ನೋಡಿ, ಒಲಿಂಪಿಕ್ ಅಲ್ಲಿ ಮೆಡಲ್ ಗೆಲ್ತಾಳೋ ಇಲ್ವೋ, ಆದ್ರೆ ನನ್ ಕನಸು ಅವಳು ಡಾಕ್ಟರ್ ಆಗ್ಬೇಕನ್ನೋದು. ಡಾಕ್ಟರ್ ಆಗಿ ನನ್ನ ಹೆಸರು ಕಾಪಾಡ್ತೀಯ ಅಲ್ಲೇ ಮಗಳೇ? ನಾನು ಡಾಕ್ಟರ್ ಆಗ್ತೀನಿ. ಸ್ವೀಟ್ ಬಾಕ್ಸ್ ಕೊಡಿ, ಇಲ್ಲಿ ಎಲ್ರಿಗೂ ಹಂಚ್ತೀನಿ. ರೀ, ಇಷ್ಟು ಚಿಕ್ಕ ವಿಷಯಕ್ಕೆ ಎಲ್ರಿಗೂ ಸ್ವೀಟ್ ಹಂಚಿದ್ರೆ ಅವ್ರ ನಗಲ್ವಾ? ಯಾಕೆನಾಗ್ತಾರೆ? 1000 ಜನ ಓದೋ ಸ್ಕೂಲಲ್ಲಿ ನನ್ನ ಮಗಳು ಒಬ್ಬಳೆ ಫಸ್ಟ್ ಪ್ರೈಸ್ ಗೆದ್ದಿರೋದು. ಕೆಲವು ವರ್ಷಗಳ ನಂತರ ಸರೋಜಾ, ನಮ್ಮ ಮಗಳು SSLC ಅಲ್ಲಿ ಸ್ಕೂಲ್ಗೆ ಟಾಪರ್ ಆಗಿದ್ದಾಳೆ ಕಣೆ. ನನ್ ಮುದ್ದ ಮಗಳು. ಸರೋಜಾ, ಮಗಳಿಗೆ ದೃಷ್ಟಿ ಆಗಿರುತ್ತೆ, ದೃಷ್ಟಿ ತೆಗಿಯೇ. ಸರೋಜಾ, ಹಾಗೆ ಸಂಜೆ ಊಟಕ್ಕೆ ರೆಡಿ ಮಾಡು. ಅಕ್ಕಪಕ್ಕದವರನ್ನೆಲ್ಲ ಬರೋಕೆ ಹೇಳಿದ್ದೀನಿ. ರೀ, ಇಷ್ಟು ಚಿಕ್ಕ ವಿಷಯಕ್ಕೆ ಎಲ್ರಿಗೂ ಕರೆದು ಊಟ ಹಾಕಿಸ್ಬೇಕಾ? ನೋಡಿ, ನನ್ನ ಮಗಳ ವಿಷಯದಲ್ಲಿ ನನಗೆ ಯಾವುದು ಚಿಕ್ಕದಲ್ಲ. ಅರೆ, ಗುರು ಬಂದ ನೋಡು. ಬಾರೋ ಗುರು, ನನ್ನ ಮಗಳು SSLC ಅಲ್ಲಿ ಟಾಪರ್ ಆಗಿದ್ದಾಳೆ ಕಣೋ. ಸೂಪರ್ ಕಣೋ, ಕಂಗ್ರಾಚುಲೇಷನ್ ಪುಟ್ಟಿ. ಥ್ಯಾಂಕ್ಸ್ ಅಂಕಲ್. ಮುಂದೆ ಏನಾಗ್ಬೇಕು ಅನ್ಕೊಂಡಿದ್ಯಾ? ಅನ್ಕೊಳ್ಳೋದೇನು, ಅವಳು MBBS ಓದ್ತಾಳೆ. ಅಲ್ಲ ಕಣೋ, ಅವಳಿಗೆ ಏನಾಗ್ಬೇಕು ಅಂತ ಆಸೆ ಇದೆ ಅಂತ ಕೇಳೋದಿಲ್ವಾ? ಗುರು, ಅವಳು ಚಿಕ್ಕ ಹುಡುಗಿನ, ಅವಳಿಗೆ ಏನು ಗೊತ್ತಾಗಲ್ಲ. ನಾನು ಹೇಳಿದ ಹಾಗೆ ಅವಳು ಓದಿ ಡಾಕ್ಟರ್ ಆಗ್ತಾಳೆ ಅಷ್ಟೇ. ಹಂಗಲ್ಲ ಕಣೋ, ಅವಳು ಚಿಕ್ಕ ಹುಡುಗಿದ್ದಾಗ ಬೇರೆ, ಈಗ ಬೇರೆ. ಒಂದ್ಸಲ ಅವಳಿಗೆ ಏನ್ ಓದ್ಬೇಕು ಇಷ್ಟ ಅಂತ ಕೇಳೋದಲ್ವಾ? ನೋಡೋ ಗುರು, ಬಂದ ಊಟ ಮಾಡ್ತಾ ಹೋಗ್ತಾ ಇರ್ಬೇಕು. ನನ್ನ ಮಗಳನ್ನು ಏನು ಓದಿಸ್ಬೇಕಂತ ನನ್ಗೆ ಗೊತ್ತು ಕಣೋ. ಕಂಡವರು ಬಂದು ನನ್ಗೆ ಅಡ್ವೈಸ್ ಮಾಡೋ ಅವಶ್ಯಕತೆ ಇಲ್ಲ. ನೀನು ಹೋಗ್ಬೋದು. ನಾನ್ ಹೇಳಿದ್ದು ನಿನ್ಗೆ ಈಗ ಅರ್ಥ ಆಗಿಲ್ಲ, ಒಂದಿನ ಖಂಡಿತ ಅರ್ಥ ಆಗುತ್ತೆ. ರಾಧಿಕಾ, ನಿಂಗೆ ಏನು ಓದ್ಬೇಕಂತಿದೆ ಹೇಳು ಹೇಳು ಹೇಳು. ಇನ್ನೊಂದ್ಸಲ ಹೇಳಿ. ಡಾಕ್ಟರ್ ಆಗ್ಬೇಕು ಅಂತಿದ್ದೀನಿ. ನೋಡು ಸರೋಜಾ, ಆ ಸುಮಾ ಅವರ ಮಗಳು ಮಂಗಳೂರಿನಲ್ಲಿ SV ಕಾಲೇಜಲ್ಲಿ PUC ಓದಿ ಒಳ್ಳೆ ಮಾರ್ಕ್ ತಗೊಂಡು MBBS ಸೀಟ್ ಸಿಕ್ಕಿದೆ ಅಂತೆ. ನಮ್ಮ ಗಾಣಿಕಳನ್ನು ಕೂಡ ಅದೇ ಕೋಚಿಂಗ್ ಸೆಂಟರ್ ಸೇರಿಸ್ಬಿಡೋಣ. ಅಟೆನ್ಸ್ ಅಲ್ಲೇ ಇದೆ. ಊರಿ, ಇವಳನ್ನ ಅಲ್ಲೇ ಸೇರಿಸ್ಬಿಡೋಣ. ಚೆನ್ನಾಗಿ ಟೀಚ್ ಮಾಡ್ತಾರಂತೆ ಅಲ್ಲಿ. ಅಪ್ಪ ಬೇಡ ಅಪ್ಪ, ನಾನು ಇಲ್ಲೇ ಯಾವ್ದಾದ್ರು ಕಾಲೇಜ್ನಲ್ಲಿ ಓದ್ತೀನಿ. ನಾನು ಮಂಗಳೂರಿಗೆ ಹೋಗಿ ಹಾಸ್ಟೆಲ್ ನಲ್ಲಿ ಇರಲ್ಲ ಅಪ್ಪ. ನಾನು ನಿಮ್ಮನ್ ಬಿಟ್ಟು ಅಷ್ಟು ದೂರ ಹೋಗಲ್ಲ ಅಪ್ಪ. ನೋಡು ಮಗಳೇ, ಇಲ್ಲಿ ಅಷ್ಟು ಒಳ್ಳೆ ಕಾಲೇಜ್ ಇಲ್ಲ, ಅಲ್ಲೇ ಹೋಗಿ ಓದು. ಅಪ್ಪ ಬೇಡ ಅಪ್ಪ. ನೀನು ಮುಂದಿನ ವಾರ ಮಂಗಳೂರಿಗೆ ಹೋಗ್ತಿದ್ಯಾ ಅಷ್ಟೇ. ಕೆಲವು ತಿಂಗಳ ನಂತರ. ಸರೋಜಾ, ಇವತ್ತು ಮಗಳ ರಿಸಲ್ಟ್ ಅಲ್ವಾ? ಎಷ್ಟು ಮಾರ್ಕ್ಸ್ ಬಂತು? ಬಂದಿದೆ. ನಿಮ್ಗೆ ಟೀ ಕೊಡ್ಲಾ ಇಲ್ಲ ಕಾಫಿ ಕೊಡ್ಲಾ? ಸರೋಜಾ, ನಾನು ಮಗಳ ರಿಸಲ್ಟ್ ಬಗ್ಗೆ ಎಷ್ಟು ಟೆನ್ಷನ್ ಅಲ್ಲಿದ್ದೀನಿ. ನೀನು ಕಾಫಿ ಕೊಡ್ಲಾ ಟೀ ಕೊಡ್ಲಾ ಅಂತಿದ್ಯಲ್ಲ. ನಿಮ್ ಮಗಳನ್ನೇ ಕೇಳಿ ರಿಸಲ್ಟ್ ಏನಾಯ್ತು ಅಂತ. ರಾಧಿಕಾ, ನಿನಗೆ ಎಷ್ಟು ಮಾರ್ಕ್ಸ್ ಬಂದಿದೆ? ಅದು 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 ಜಸ್ಟ್ ಪಾಸ್ ಆಗಿದ್ದೀನಿ ಅಪ್ಪ. ಏನು ಜಸ್ಟ್ ಪಾಸ್? ಇವಳು ಹೇಳ್ತಿರೋದು ನಿಜಾನ? ಹೂರಿ, ಜಸ್ಟ್ ಪಾಸ್ ಆಗಿ ಬಂದಿದ್ದಾಳೆ ನಿಮ್ ಮಗಳು. ಅಯ್ಯೋ, ನಮ್ಮ ಮರ್ಯಾದೆ ಹೋಗುತ್ತೆ. ಇಡೀ ಊರಿಗೆ ಮಗಳನ್ನ ಡಾಕ್ಟರ್ ಮಾಡ್ತೀನಿ ಅಂತ ಹೇಳ್ಕೊಂಡು ಬಂದಿದ್ದೀನಿ. ಅಪ್ಪ, ನಂಗೆ ಡಾಕ್ಟರ್ ಆಗೋಕೆ ಇಷ್ಟ ಇಲ್ಲ. ನನ್ ಪೈಲಟ್ ಆಗ್ಬೇಕು ಅನ್ನೋದೇ ನನ್ ಕನಸು. ಏನು ಪೈಲಟ್ ಆಗ್ಬೇಕಾ? ಆ ಡ್ರೈವರ್ ಕೆಲಸ ಮಾಡಕ್ಕೆ ಇಷ್ಟಪಡ್ತಾ ಇದ್ಯಾ? ನೋಡಿದ್ಯಾ ಸರೋಜಾ, ಇವಳಿಗೆ ಡಾಕ್ಟರ್ ಓದಕ್ಕೆ ಇಷ್ಟ ಇಲ್ವಂತೆ. ಆಮೇಲೆ ಮಗಳೇ, ನೀನು ಹುಟ್ಟಿದಾಗ ನನಗೆ ಮಗಳು ಹುಟ್ಟಿದ್ಲು ಅಂತ ನಾನು ಅನ್ಕೊಂಡಿಲ್ಲ. ನಮ್ಮನೆಯಲ್ಲಿ ಡಾಕ್ಟ್ರೇ ಹುಟ್ಟಿದ್ಲು ಅಂತ ಎಲ್ರಿಗೂ ಸ್ವೀಟ್ ಹಚ್ಚಿ ಖುಷಿ ಪಟ್ಟಿದ್ದೆ. ನೋಡಿ, ನೀನು ಸತ್ರು ಬದುಕಿದ್ರು ಡಾಕ್ಟರ್ ಆಗೇ ಇರ್ಬೇಕು. ಇಲ್ಲ ಅಂದ್ರೆ ನನ್ನ ಕೈಯಾರೆ ನಿನ್ನ ಸಾಯಿಸಿ ಬಿಡ್ತೀನಿ ನೋಡು. ಅಯ್ಯೋ ದೇವ್ರೇ. ಅಪ್ಪ ಸಾರಿ ಅಪ್ಪ, ನಾನ್ ಚೆನ್ನಾಗಿ ಓದಿ ಡಾಕ್ಟರ್ ಆಗ್ತೀನಿ ಅಪ್ಪ. ನನ್ನ ಹತ್ರ ಮಾತಾಡಿ ಅಮ್ಮ, ನೀನಾದ್ರೂ ಹೇಳಮ್ಮ ಅಪ್ಪ
ಸೆಪರೇಟು ಅಷ್ಟೇ. ನಿಮ್ಮನೆ ಸಪೋರ್ಟ್ ನಮ್ಮನೇಲಿ ಇಲ್ಲ ಕಣೆ. ಈ ವಿಷಯ ಏನಾದ್ರು ನಮ್ಮನೆ ಗೊತ್ತಾದ್ರೆ ಅವರು ನನ್ನ ಸುಮ್ಮನೆ ಬಿಡಲ್ಲ ಕಣೆ. ಮಗಳೇ, ಟ್ಯಾಕ್ಸಿ ಬಂತು ಬಾ. ಅಪ್ಪ ಕಟ್ಟಿದ್ದಾರೆ, ಹೊರಡ್ತೀನಿ. ನೀನು ತಲೆ ಕೆಡಿಸ್ಕೋಬೇಡ, ಓಕೆ? ಮನೆಗೆ ಹೋಗಿ ಫೋನ್ ಮಾಡು. ಬಾಯ್. ಎಷ್ಟೊತ್ತು ಬಾಗಿಲು ತಟ್ಟಬೇಕು? ಹೇಗೆ ಇಲ್ಲಿ ಕೇಳಿಸ್ತಲ್ವಾ? ಅಪ್ಪ ಅಮ್ಮ ನಾನು ಕ್ಷಮಿಸ್ಬಿಡಿ. ಗಾಲಿಕ ಇನ್ನ ಭಯಲ್ಲ, ಬಾಗಿಲು ತೆಗಿಯಮ್ಮ. ರೇ, ನನ್ಗೆ ಯಾಕೋ ಭಯ ಆಗ್ತಾ ಇದೆ. ಅವಳೇನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಅಯ್ಯೋ, ಎಂತ ಕೆಲಸ ಮಾಡ್ಕೊಂಡಪ್ಪ, ಎಂತ ಕೆಲಸ ಮಾಡ್ಕೊಂಡಮ್ಮ. ಯಾನಿಕ, ಯಾಕೆ ಹೇಗ್ ಮಾಡ್ಕೊಂಡೆ? ಯಾಕೆ ನಮ್ಮನ್ನ ಬಿಟ್ಟೋದೆ? ಎಂತ ಕೆಲಸ ಮಾಡ್ಕೊಂಡಮ್ಮ. ಅಯ್ಯಪ್ಪ ಮಗಳೇ, ನಿನ್ನ ವಿಚಾರಲ್ಲಿ ತುಂಬಾ ತಪ್ಪು ಮಾಡ್ಬಿಟ್ಟಮ್ಮ, ತುಂಬಾ ತಪ್ಪು ಮಾಡ್ಬಿಟ್ಟು. ಯಾಕೆ ಪುಟ್ಟಿ ಹೀಗ್ ಮಾಡ್ಕೊಂಡೆ? ಮುಂದಿನ ಸಲ ಚೆನ್ನಾಗಿ ಓದಿ ಸೀಟ್ ತಗೋಬೇಕಿತ್ತಲ್ವಾ? ನಿನ್ನ ವಿಚಾರಲ್ಲಿ ತುಂಬಾ ತಪ್ಪು ಮಾಡ್ಬಿಟ್ಟಮ್ಮ. ಅಯ್ಯೋ ದೇವ್ರೆ. ಮಗ, ನನ್ನ ಕ್ಷಮಿಸಿ ಅಪ್ಪ. ನಿಮ್ ಕನಸನ್ನ ನಾನು ನನಸು ಮಾಡ್ಲಿಕ್ಕಾಗಿಲ್ಲ. ಐ ಆಮ್ ಅ ಲೂಸರ್. ಅಪ್ಪ, ನಾನು ಡಾಕ್ಟರ್ ಆಗಿ ಸಾಯ್ತಾ ಇಲ್ಲ, ನಿಮ್ಮ ಮಕ್ಕಳಾಗಿ ಸಾಯ್ತಾ ಇದ್ದೀನಿ. ಅಮ್ಮ, ಅಪ್ಪನ್ನ ಚೆನ್ನಾಗಿ ನೋಡ್ಕೊ. ಮಿಸ್ ಯು. ನಿನ್ನ ಅನ್ಯಾಯವಾಗಿ ಬಲಿ ಕೊಟ್ಟಲ್ಲಮ್ಮ ಮಗಳೇ. ಮಗಳ ತಪ್ಪಾಯ್ತಮ್ಮ, ನನ್ನನ್ನು ಕ್ಷಮಿಸಮ್ಮ ಮಗಳೇ, ನನ್ನನ್ನು ಕ್ಷಮಿಸು. ಒಂದು ಏನ್ ಪ್ರಯೋಜನ ಸರ್? ನೀವು ಪೇರೆಂಟ್ಸ್ಗಳೇ ಹೀಗೆ. ನೀವು ಮಾಡಕ್ಕಾಗ್ದಿರೋದನ್ನ ನಿಮ್ಮ ಮಕ್ಕಳು ಮಾಡ್ಲಿ ಅಂತ ಅವ್ರ ಮೇಲೆ ಪ್ರೆಸರ್ ಹಾಕ್ತೀರಾ. ಅವ್ರ ಕನ್ಸನ್ನ ಕೊಡ್ತೀರಾ. ಅವ್ರ ಭವಿಷ್ಯವನ್ನ ನೀವು ಡಿಸೈಡ್ ಮಾಡ್ತೀರಾ. ನಿಮ್ಮಂತವರಿಂದ ಇವತ್ತು ದಿನ ಬೆಳಗಾದ್ರೆ ನ್ಯೂಸ್ ಅಲ್ಲಿ ಫೇಲ್ ಆದ ಸ್ಟೂಡೆಂಟ್ಸ್ ಅದನ್ನ ಫೇಸ್ ಮಾಡೋ ಧೈರ್ಯ ಇಲ್ಲದೆ ಸುಸೈಡ್ ಮಾಡ್ಕೊತಿದ್ದಾರೆ ಅನ್ನೋ ನ್ಯೂಸ್ ತುಂಬಾನೇ ಕಾಮನ್ ಆಗ್ಬಿಟ್ಟಿದೆ. ನೀವು ಹಾಕೋ ಪ್ರೆಸರ್ ತಗೊಳಕ್ಕಾಗದೆ, ಅದನ್ನ ಯಾರಿಗೂ ಹೇಳಕ್ಕೂ ಆಗದೆ ಪಾಪ ಮಕ್ಕಳು ಸೂಸೈಡ್ ಮಾಡ್ಕೊತಿದ್ದಾರೆ. ಪ್ರೀತಿಯ ಪೋಷಕರೇ, ಮಕ್ಕಳ ಕನಸಿಗೆ ರೆಕ್ಕೆ ಕಟ್ಟಿ ಅವರನ್ನ ಖುಷಿಯಿಂದ ಬದುಕಲು ಬಿಡಿ. ಜೀವ ಇದ್ರೆ ಇನ್ನೊಂದ್ಸಲ ಎಕ್ಸಾಮ್ ಬರೀಬಹುದು.